ಅಮ್ಮ ಇನ್ನು ನಾನು ಬೆಳಗ್ಗೆಯಿಂದ ಮಾತಾಡಿಸ್ತಾ ಇದ್ರು ಮಾತಾಡ್ತಾ ಇಲ್ಲ ಕಣೆ ಮುತ್ತು. ಎಷ್ಟು ಮಾತಾಡ್ಸಿದ್ರು ಅಮ್ಮ ಮಾತಾಡ್ತಾ ಇಲ್ಲ. ಇನ್ನೂ ಮಾತಾಡ್ಸಿಲ್ಲ. ಬೆಳಗ್ಗೆಯಿಂದ ಅಮ್ಮ ತಿಂಡಿ ಏನು ಅಂತೇಳಿ ಏನೇನೋ ಕೆಲಸ ಮಾಡಿಕೊಡಾನೆ, ಪಾತ್ರೆ ತೊಳ್ಕೊಡಾನೆ ಅಂತೇಳಿ ಹೋಗಿ ಕೇಳಿದ್ರು ಅಮ್ಮಯ್ಯ ತುಟಿ ಎರಡು ಮಾಡಿಲ್ಲ ಕಣೆ. ಎಷ್ಟು ಮಾತಾಡ್ಸಿದ್ರು ಮಾತಾಡಂಗೆ ಇಲ್ಲ. ಯಾಕನ ಯಾಕಪ್ಪ? ಅದೇ ನಾವು ಅಜ್ಜಿವನ್ನ ನೋಡಕ್ಕೆ ಹೋದ್ವಲ್ಲ, ಅವಾಗಿಂದನೂ ಒಂಥರ ಬೇಜಾರು ಮಾಡ್ಕೊಂಡೈತೆ. ನಮ್ಮ ಮಾತೆ ಕೇಳಲ್ಲ ನೀವು, ಹಿಂಗೆ ಮಾಡ್ತೀರಾ ಅಂತೇಳಿ ಒಟ್ಟಿನಲ್ಲಿ ಏನೇನೋ ಯೋಚನೆ ಮಾಡ್ಕೊಂಡು ಯಾವ ಅಮ್ಮಯ್ಯ ಬೇಜಾರು ಮಾಡ್ಕೊಂಡೈತೆ. ಇವಾಗ ಏನು ಮಾಡೋಣ ಪಾಪ, ಇವ ಅಮ್ಮ ಬೇಜಾರು ಮಾಡ್ಕೊಂಡ್ರು ನೋಡೋಕ್ಕಲ್ಲ. ಬೇಡ ಬಿಡು ಪದ್ಮ, ಅವರೆಲ್ಲ ಹೇಳ್ದಂಗೆ ಕೇಳ್ತಾರೆ. ನಾನು ಹೇಳ್ತೀನಿ ಬಿಡು. ಇಲ್ಲ, ಅವ್ರಂತೂ ಈ ಜನ್ಮದಾಗ ಉದ್ಧಾರ ಆಗಲ್ಲ. ಹಿಂಗೆ ಮರ್ಯಾದೆ ಕಳ್ಕೊಂಡು ನನಗಿರೋಕ್ಕಾಗಲ್ಲ. ಎಲ್ಲರೂ ಅವ್ರಮ್ಮ ಎಂಥ ಬುದ್ಧಿ ಕಲಿಸೇಳೆ, ಅವರಮ್ಮ ಎಂಥ ಬುದ್ಧಿ ಕಲಿಸೇಳೆ ಅಂತ ನನ್ನ ನಂಬ್ತಾರೆ. ಇವ್ರು ಮಾಡೋ ತಪ್ಪಿಗೆ ನಾನು ಉಳಿಸ್ಕೋಬೇಕಾಗುತ್ತೆ. ಇರಲ್ಲ, ನಾನು ಹೊರಟೋಗ್ತೀನಿ. ನಮ್ಮ ಅಣ್ಣಯ್ಯರ ಮನೆಗೆ ಹೋಗಿ ಇರ್ತೀನಿ. ನಾನು ಇರಲ್ಲ, ಈ ಮನೆಯಾಗೇ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಯಾಕಮ್ಮ? ನೀ ಯಾಕಮ್ಮ ಅಂತ ಕೇಳ್ತೀರಾ? ಬೇಡಮ್ಮ ಬೇಡ, ನಿಮ್ಮಿಂದ ನಾನು ಮರ್ಯಾದೆ ಕಳ್ಕೊಂಬಕ್ಕೆ ನನ್ನ ತಯಾರಿಲ್ಲ. ನಿಮ್ಮ ಸವಾಸನೆ ಬೇಡ ನನಗೆ. ನಾನು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಇರಲ್ಲ. ನಿಮ್ಮ ಸಲುವಾಗಿ ನಾನು ಮರ್ಯಾದೆ ಕಳ್ಕೊಂಬಕ್ಕಾಗಲ್ಲ. ಊರಾಗೆಲ್ಲ ನಮಗೆ ಓಡಾಡೋಕಾಲ ತಲೆ ಎತ್ಕೊಂಡು ಯಾರನೋ ಏನಂಬ್ತಾರೆ. ನಿಮ್ಮ ಅತ್ತೆಯರು ಅವರು ಅಂಬದೇ ಸಾಕು ನಮ್ಮನ್ನು. ಆಚೆಲೆ ನೋಡ ದೀಪನು ಸಂತಪ್ಪ ಎಷ್ಟು ಚೆನ್ನಾಗಿ ಅವರು ಹೆಂಗೈದಾರೆ ನಮ್ಮ ಅಣ್ಣ ತಮ್ಮಗಳಾಗಿ. ನಿಮ್ಮ ದೊಡ್ಡಮ್ಮನ ಮಕ್ಕಳು ನೋಡು, ಧನುಷ್ ಅವ್ರು ಹೆಂಗಿದ್ದಾರೆ. ಧನುಷನ್ ಕಾಲು ದಸೆಲಿ ತೂರಿದ್ರೂ ನಿನಗೆ ಬುದ್ಧಿ ಬರೋಲ್ಲ. ನೀವಿಬ್ರು ಇಬ್ಬರಿದ್ರೆ ಅಂತಾರೆ, ಒಬ್ಬರನ್ನ ನೆಟ್ಟಗೆ ಒಳ್ಳೆಯವರಲ್ಲ. ಇನ್ನು ಅವನ್ನ ಬೇರೆ ನೋಡಕ್ಕೆ ಹೋಗಿದ್ರ. ಆ ಕಾಲು ಮುರ್ಕೊಂಡು ನನ್ನ ಮಗುಗೆ ಏನೋ ಒಂದು ಆಗಿದ್ರಪ್ಪ ಚೆನ್ನಾಗಿರ್ತಿತ್ತು. ಇನ್ನು ನನ್ನ ಮಗನ ನೋಡಕ್ಕೆ ಹೋಗಿದ್ದೀರಲ್ಲ ನೀವು, ಅದಕ್ಕೆ ಇರಲ್ಲ. ನಂಗೆ ಮರ್ಯಾದೆ ಕಳ್ಕೊಂಡು ಇರೋಕ್ಕಾಗಲ್ಲ. ನಾನಂತೂ ಮನೆಯಾಗ ಒಂದು ಕ್ಷಣನೂ ಇರಲ್ಲ. ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೋಡು, ನೀವು ಮಾಡೋ ಇದಕ್ಕೆ ನಿಮ್ಮಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ನಿಮಗೆ ಗೊತ್ತಾಗಲ್ಲ, ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಹೇಳಿ 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 ಹೇಳೋರು ಎಷ್ಟು ಹೇಳ್ತಾರೆ ಪಾಪ. ಅವಳಿಗೂ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟೈತೆ. ನಾನು ಬೈತೀನಿ, ನಿನ್ನ ಮನೆಯಾಗಿರ್ತೀಯ ಹೇಳೋಕ್ಕಾಗಲ್ಲ ಅಂತ ನಾನು ಅವಳನ್ನು ಬೈತೀನಿ. ಅವಳ ಪಾಪ ಇವಾಗ ನಿಮ್ಮ ಸಲುವಾಗಿ ಅವಳ ಮನೆ ಬಿಟ್ಟು ಹೋಗಂಗಾಯ್ತು. ನನಗಿರೋಕ್ಕಾಗಲ್ಲಪ್ಪ. ಮರ್ಯಾದೆ ಕಳ್ಕೊಂಡು ನಾನು ಏನು ಕಿರಾನ ಹೇಳು? ಅವರೇ ಇರಲಿ ಹೇಳು. ಅವರೇ ಇರಲಪ್ಪ ಈ ಮನೆಯಾಗೆ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತಾ ಹಂಗೆ ಇರಲಿ ಹೇಳು. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಡ್ಕೊಂಡು, ಅವ್ರಿಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡು ಹೋಗ್ಲೇಳು. ನಾನೇನು ಮಾತಾಡೋಕೆ ಹೋಗಲ್ಲ, ಏನು ಹೇಳೋಕೆ ಹೋಗಲ್ಲ. ಸಾಕು, ಹೇಳೋವಷ್ಟು ಹೇಳಿದ್ದೀವಿ. ಈಗ ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು. ಅರ್ಥ ಮಾಡ್ಕೊಂಬಿಲ್ದಾರ್ದೆ ನೀನು ಟಮಟೆ ತಂದಲ್ಲ ಯಾಕೆ ತಂದು ಬಾರಿಸಿರೂ ಡೊಕ್ ತಂದಿಕ್ಕಿರು ಅಷ್ಟೇ. ಅರ್ಥ ಮಾಡ್ಕೊಂಬರ್ಗೆ ಬಾಯಿ ಮಾತನಾಗೆ ಅರ್ಥ ಮಾಡ್ಕೊಂತಾರೆ. ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಇವ್ರಿಗೆ ಹೇಳೋದು. ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಏನು ನಾವು ಹೇಳೋದೇನು ಅರ್ಥ ಮಾಡ್ಕೊಂಬಲ್ಲ, ನಾವು ಹೇಳೋದೇನು ಕೇಳಲ್ಲ. ಮತ್ತು ಯಾಕಿರ್ಬೇಕು ನಾವು ಮನೆಯಾಗೆ ಹಿಂಗೆ ಮರ್ಯಾದೆ ಕೇಳ್ಕೊಂಡು? ಅವ್ರಮ್ಮ ಹೇಳೋಕ್ಕಾಗಲ್ವೇ ಬುದ್ಧಿ? ನಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸೋಕ್ಕಾಗಲ್ವೇ ನಂಬ್ತಾರೆ ಜನ? ನಿಮ್ಮಿಂದನ ನಾವು ಅನ್ನಿಸ್ಕೋಬೇಕು. ಯಾಕೆ ಪದ್ಮ, ಏನಾತೆ? ಏನಿಲ್ಲ ಕಾಣತ್ತೆ. ನಾನೇ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ನಮ್ಮ ಅಣ್ಣವ್ರ ಮನೆಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ. ನಮ್ಮ ಅಣ್ಣ ಏನು ಬಾರಾಮಣಿ ಅಂತ ಹೇಳಿ ನಾನು ಎಲ್ಲ ಹೇಳಿದ್ದೀನಿ. ನಮ್ಮ ಅಣ್ಣ ಇಂಥಗೆಲ್ಲ ಹಿಂಗೆ ಮಾಡ್ಯವ್ರೆ ಅಂತ ಬಿಟ್ಟು ಬಂದ್ಬಿಡು. ನೀನೇನು ತಲೆ ಕೆಡಿಸ್ಕೊಬೇಡ. ಅಯ್ಯಪ್ಪನ ಕರ್ಕೊಂಬ ಅಂತ ಅಂದರು. ಅಯ್ಯಪ್ಪನ ಕೆಲ್ಸಕ್ಕೆ ಹೋಗುತ್ತೆ. ಅದೇನು ಮಾಡ್ಕೊಂಬ್ತೀರಿ ಇಬ್ಬರಳೂ ಮಾಡ್ಕೊಬಿಡ್ರಿ. ನಾವು ಯಾತು ಹೇಳಕ್ಕೆ ಹೋಗಲ್ಲ. ಅದೇನು ಮಾಡ್ಬೇಕಂತ ಇದ್ರೆ ಅದು ಮಾಡಿರಿ. ಅವನು ಬೇರೆ ನೋಡಕ್ಕೆ ಹೋಗ್ಯವ್ರಿ. ನನ್ನ ಮಗನ ಲೋಪರ್ ನನ್ನ ಮಗನ. ಬಿಡು, ನೀನು ಅವ್ರ ಸಲುವಾಗಿ ನೀನು ಯಾಕೆ ಹೋಗ್ತೀವಿ ಮನೆ ಬಿಟ್ಟು? ಸುಮ್ಮನಿರು. ಏನು ಇದ್ದಾವೇನು? ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಹೇಳಲಿಲ್ಲ ಅಂದರೆ ಮುಂದೊಂದನ ಒಂದಿನ ಅವ್ರಿಗೆ ಅರ್ಥವಾಗ ಸುಮ್ಕಿರು. ಯಾಕೆ ಹೇಳಕ್ಕೆ ಹೋಗ್ಬೇಡ, ಅವ್ರಿಗೆ ಅರ್ಥವಾಗಬೇಕು. ಇಲ್ಲ ಕಣತ್ತೆ, ಇರಲ್ಲ. ನಾನು ಹೋಗ್ತಾ ಇದ್ದೀನಿ. ಅವರೇ ಇರಲಿ. ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ಯಾಕೆ ಇರ್ಬೇಕು ಹೇಳು? ಅಲ್ಲ, ನೀನೇ ಹೇಳಿ. ಹೇಳ್ದಂಗೆ ಕೇಳಂಗಿದ್ರೆ ಇರ್ಬೋದು. ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ಯಾಕೆ ಇರ್ಬೇಕು? ನಮಗೆ ಈ ಮನೆಯ ಮರ್ಯಾದೆನೇ ಇಲ್ಲ ಅಂದಮೇಲೆ ಯಾಕೆ? ಏನು ತಂದೆ ತಾಯಿಯಾಗಿ ಹೇಳ್ತಾರಪ್ಪ ಇವ್ರು ನಮಗೆ ನಮ್ಮ ಮರ್ಯಾದೆ ಕೊಡಬೇಕು ನಮ್ಮ ಅಪ್ಪ ನಮ್ಮಮ್ಮಗೆ ಎಂಬುದು ಅವ್ರ ಮನಸ್ಸಿನಾಗಿದ್ದಿದ್ರೆ ಹಂಗೆ ಹೋಗ್ತಿರ್ಲಿಲ್ಲ. ಕೇಳ್ದಂಗೆ ಹೋಗಿ ಅವ್ರು ಕುಟ್ಟಾಕ್ಯಂಡು ಅವ್ನು ನೋಡಕ್ಕೆ ಕಾಲು ಮುರ್ಕೊಂಡವನೇ ಅಂತ ಹೇಳಿ ಅವ್ನು ನೋಡಕ್ಕೆ ಹೋಗಿ ಅವ್ರು ಎಷ್ಟಿರಬೇಡ. ಯಾರನ್ನ ಏನಂದಾರೆ ಹೇಳತ್ತೆ ನೀನೇನು? ಧನುಷಮ್ಮ ಎಷ್ಟು ಬುದ್ಧಿವಂತೆ ಇವತ್ತು. ನಿಜವಾಗ್ಲೂ ಎನಿಸ್ಕೊಂಡ್ರಿ ಭಾಳ ಸಂತೋಷ ಆಗುತ್ತೆ. ರಚಿದ್ದನ ಮದುವೆ ಆಗಿ ಅದು ನೋಡಿ ಹೆಂಗಿರುತ್ತೆ ಅಂತೇಳಿ ಭಾಳ ಚೆನ್ನಾಗಿರುತ್ತೆ ಆ ಹುಡುಗಿ ಮದುವೆ ಆಗಿ. ಹಿಂಗೆ ಹೇಳಿರ್ ಕೇಳಲ್ಲ ಬಿಡು. ಸುಮ್ಮನೆ ಯಾಕೆ ಸುಮ್ಮನೆ ಇರತ್ತಾಗೆ ಏನು ಹೋಗ್ಬೇಡ. ಇಲ್ಲಪ್ಪ, ನಾನು ಒಂದು ಕ್ಷಣನೂ ಇರಲ್ಲ ಮನೆಯಾಗೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ಹೇಳ್ದಂಗೆ ಕೇಳ್ತೀವಿ. ಎಲ್ಲ ಆಸೆ ಕಾಲು ತೆಗ್ದು ಹೋಗಲ್ಲ. ನಾವು ಗೌರವಾಗಿರ್ತೀವಿ. ಅಪ್ಪ ಅಮ್ಮ ಮರ್ಯಾದೆ ಉಳಿಸ್ತೀವಿ ಅಂತೇಳಿ ಅವರು ಹೇಳೋವರೆಗೂ ನಾನಂತೂ ಮನೆಯಾಗ ಕಾಲಿಕ್ಕಲ್ಲ. ಅವರು ಗೌರವಾಗಿರೋ ತಕ್ಕನ ನಾನು ಈ ಮನೆಯಾಗ ಬರೋಲ್ಲ. ನನ್ನ ಅಮ್ಮ ಎಂತಲೂ ಕರಿಬಾರ್ದವ್ರು. ಕರ್ಕೊಂಬ್ಲೇಳು, ಯಾರು ನನಗೆ ಹೋಗಿ ಕರ್ಕೊಂಬ್ಲೇಳು. ನನ್ನ ಅಮ್ಮ ಎಂತಲೂ ಕರಿಯೋದು ಬೇಡ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವ್ರ ಪಾಡಿಗೆ ಅವ್ರಿಗೆ ಮಾತಾಡ್ಸೋದು ಬೇಡ. ಅದಕ್ಕೆ ನಾನು ಮಾತಾಡ್ಸೋದೇ ಇಲ್ಲ. ಅಲ್ಲೇ ಮಾತಾಡ್ಸೋದು ಕೈ ಬಿಟ್ಟಿದ್ದೀನಿ. ಹೋಗಿ ಅವ್ನಿಗೆ ಹೇಳೋದು ಮದುವೆ ಆಗ್ಬಿಡಂಥದ್ದೆಲ್ಲ ಯಾಕೆ ನೀವು ಮರ್ಯಾದೆ ಕಳಿಯ ಅಂತ ಕೆಲಸ ಮಾಡ್ತೀರ? ನಿಮ್ಗೇನೇನು ಮಾಡೋಕ್ಕೆ ಕೆಲಸ ಇಲ್ಲ. ನೆನ್ನೆ ನಮ್ಮ ಅಮ್ಮಗೆ ಸೆನಕಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ. ಅತ್ತೆ ಹೋಗಿ ಅವಳಿಗೆ ಫೋಟೋ ತೋರ್ಸೋಕೆ ಹೋಗಿಲ್ಲಂತೆ ರತ್ನಗೆ. ಸುಮ್ಮನೆ ಇರ್ಬೇಕಾ? ಅಲ್ಲ, ಇವಳಂತೂ ಜೀವನ ಹಾಳು ಮಾಡ್ಕೊಂಡ್ಲು. ಅವಳ ಜೀವನ ಚೆನ್ನಾಗಿಲ್ಲ ಅಂತ ಬಾಯಿ ಮುಚ್ಕೊಂಡು ತೆಪ್ಪನಿರ್ಬೇಕಾ? ಇನ್ನೇನು ತೋರ್ಸೋಕೆ ಹೋಗಿಲ್ಲ ಅಂತ ಫೋಟೋ ತಗೊಂಡೋಗಿ. ಮತ್ತೆ ಅವಳು ಫೋನ್ ಹೊಡ್ದಾಕೇಳು, ಹೊಡ್ದಾಕ್ಬೇಕು ಎಲ್ಲ ಹೊಡ್ದಾಕಿರೋ ಗೊತ್ತಾಗೋದು ನೋಡೋಗಿ.
ನಾನು ಇರಲ್ಲ ಕಣೆ, ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಬೇಡ ಕಣಮ್ಮ, ಅಮ್ಮ ಪ್ಲೀಸ್ ಕಣಮ್ಮ, ಬೇಡ ಅಮ್ಮ, ಬೇಡ ಕಣಮ್ಮ, ಹೋಗ್ಬೇಡ ಕಣಮ್ಮ. ಅಮ್ಮ ತಪ್ಪಾಯ್ತು ಪಟ್ಟು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಕಣಮ್ಮ. ಏನು ಹೇಳ್ದಂಗೆ ಕೇಳ್ತೀರಾ, ಏನು ಕೇಳ್ತೀರಾ? ನಮ್ಮ ಮಾತಿ ಬೆಲೆ ಕೊಡೋರಾಗಿದ್ರೆ ನೀವು ಹೋಗ್ತಿದ್ರೇನೆ. ಹೇಳ್ದಂಗೆ ಕೇಳ್ದಂಗೆ ಮನೆಯಾಗೆ ಹೇಳ್ದಂಗೆ ಕೇಳ್ದಂಗೆ ನೋಡಕ್ಕೆ ಹೋಗಿದ್ರಲ್ಲ, ಮನೆ ಮರ್ಯಾದೆ ಇಲ್ಲದ ನೋಡ್ಯಾರ. ತಂದೆ ತಾಯಿ ಎಂಬುದೇನ ಬಾಯಿ ಇದ್ದಿದ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಿದ್ರಿ. ಹೇಳ್ದಂಗೆ ನಾನು ಇಲ್ಲಿ ಹುಡ್ಕಾಡ್ತಾ ಇದ್ದೀನಿ, ಹೋಗಿದ್ದಾರೆ. ನನಗೆ ಗೊತ್ತಾಯ್ತು ಇವ್ರು ಯಾಕೆ ಹಿಂಗೆ ಹೋಗಿದ್ದಾರೆ ಅಂತ. ಅಲ್ಲ, ನಾವು ಎಷ್ಟು ಕಷ್ಟಪಟ್ಟು ಹೂವನ ಪವನ ಯಾತ ಕಟ್ಕೊಂಡು ಜೀವನ ಮಾಡಬೇಕು ಅಂತ ಹೇಳಿ ಎಷ್ಟು ಕಷ್ಟ ಬೀಳ್ತೀವಿ. ಇವ್ರದೇ ಇವ್ರು ಹೋಗ್ತಾ ಇವ್ರು ಇರ್ತಾರೆ, ಇವ್ರು ಆಡಿದ್ದೆ ಆಟ ಇವ್ರು ಆಡ್ತಾರೆ. ನೋಡಪ್ಪ, ನಾವು ನಾಳೆ ಕಷ್ಟ ದುಡಿಬೇಕು, ನಾವು ನಾಲ್ರಂಗೆ ಇರಬೇಕಲ್ಲ ಅಂತ ನಾವು ಕಷ್ಟಪಡ್ತೀವಿ. ಆದರೆ ಇವರು ಅಂತಾರ ಇವ್ರಿಗೆ ಬೇಕಾಗಿರೋ ಡ್ರೆಸ್ಸು, ಎಂತೆಂಥ ಡ್ರೆಸ್ಗಳು ಕೇಳ್ತಾರ ಅಂತ ಅಂಟಾವು, ಟಾಪ್ಗಳು, ಪ್ಯಾಂಟ್ಗಳು, ಯೋಸೊಂದು ಕಣ್ಣಿಗೆ ಬೇಕಾದಾಗ ಕೊಡ್ಸಿದ್ದೀನಿ. ಎಲ್ಲ ಕೇಳಿದ್ದೆಲ್ಲ ಕೊಡಿಸಿ ಕೇಳಿರೋದೆಲ್ಲ ಮಾಡಿಕ್ಕಿವಲ್ಲ, ತಿನ್ಬೇಕು ಉಣ್ಬೇಕು ಎಲ್ಲನೂ. ಅದಕ್ಕೆ ಇಲ್ಲದ ದೌಲತ್ತು ಬಂತು ನಿಮ್ಗೆ. ಕೂಳಿಲ್ದಂಗೆ ಇದ್ದಿದ್ರೆ ಇರ್ತಿದ್ರಿ ಸುಮ್ಮನೆ. ಕಷ್ಟ ಏನು ಅಂತ ಗೊತ್ತಾಗೋದು, ತಿನ್ಕೊಂಡು ಐವ ಬೆಳ್ಕೊಂಡ್ರಲ್ಲ, ಅದಕ್ಕೆ ನಿಮ್ಗೇನು ಕಷ್ಟ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಮಕ್ಳಿಗೆ ಕಷ್ಟ ತೋರಿಸ್ಬೇಕು ಅಂಬೋದು, ಕಷ್ಟ ತೋರಿಸ್ಬೇಕು. ಇವತ್ತು ನೋಡು, ಧನುಷ ಅಷ್ಟೊಂದೆಲ್ಲ ಸಂಬಳ ದುಡಿತಾ ಇದ್ರು, ಮರಗಿತ್ತು ನಮ್ಮ ಬಂದು ಕುರಿ ಎಟ್ಟೆಗಳದ ಇಲ್ಲಿ ಕುರಿ ಕಟ್ಟಾಕಿರೋತ್ತಾಗೆಲ್ಲ ಕಸ ಹೊಡಿತಾಳೆ, ಅದನ್ನೆಲ್ಲ ಇದು ಮಾಡ್ತಾಳೆ. ಸಣ್ಣ ಹುಡುಗಿಯಿಂದನ ರತ್ನಮ್ಮ ಬದುಕಿ ಕತ್ಗೆ ಧನು ಹಂಗೆ ಹೊಲ್ದವಳು ಬದುಕೆಲ್ಲ ಮಾಡ್ತಾನೆ. ಅವ್ರ ಅಪ್ಪನ ಜೊತೆಗೆ ಹೋಗಿ ಕೆಲಸ ಇದ್ದಾಗ, ಹೊಲ್ದಾಗ ಯಾತನ ಇದ್ದಾಗ ಹೋಗಿ ಎಲ್ಲ ಮಾಡ್ತಾನೆ. ಹಂಗೆ ನೋಡು, ಹೆಂಗೆ ಬುದ್ಧಿವಂತಿಕೆಯಿಂದನ ಹಂಗೆ ಮಾಡ್ಕೊಂತೀವಿ ಅಂತ ಮಕ್ಕಳು ಅಲ್ಲೇನೆ ಬೇರೆ. ಅದು ಇವ್ರಿಗೆ ಅರ್ಥವಾಗಲ್ಲ. ಹೇಳಿರಿ ಅರ್ಥವಾಗಲ್ಲ. ಕಷ್ಟಪಡ್ಬೇಕು, ಕಷ್ಟಪಟ್ರೇನೇನೆ ಎಲ್ಲ. ಕಷ್ಟಪಡೋರು ಹೆಂಗೆ ಬೇಕಾದ್ರೂ ಕಷ್ಟಪಟ್ಕೊಂಡು ಇರ್ತಾರೆ. ಆದರೆ ಇವಕ್ಕೆ ಗೊತ್ತಾಗಲ್ಲ, ಹೇಳಿರಿ ಕೇಳಲ್ಲ. ಏನಾನ ಮಾಡ್ಕೊಂಬ್ಲೇಳು, ಹೇಳಿರಿ ಕೇಳಿಲ್ಲ ಅಂದಮೇಲೆ ಇನ್ಯಾರು ಎಷ್ಟು ಹೇಳೋಕ್ಕಾಗುತ್ತೆ ಹೇಳೋ ಒಟ್ಟು ಹೇಳ್ತಾರೆ. ನೀವು ಕೆಲ್ಸಕ್ಕೆ ಹೋಗಿ ಬೈನಾಗ ಹಂಗೆ ಬಾರಪ್ಪ, ಇಲ್ಲ ಅವ್ರಿಬ್ಬರೇ ಇರಲಿ, ಹೇಳೋರು ಏನಾನ ಮಾಡ್ಕೊಂಬ್ಲೇಳು ಬಾ, ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ. ನಮ್ಮ ಮಾತಿ ಬೆಲೆ ಕೊಡಲಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡಿರ್ಲಿ ಹೇಳು. ಇವ್ರಮ್ಮ ಮನೆ ಬಿಟ್ಟು ಹೋಗಂಗಾತು. ಅಮ್ಮ ಹೋಗ್ಬೇಡ ಬಾರಮ್ಮ, ಅಮ್ಮ ಅಮ್ಮ ಬಾರಮ್ಮ, ಹೋಗ್ಬೇಡ ಅಮ್ಮ, ಬಾರಮ್ಮ, ಹೇಳ್ದಂಗೆ ಕೇಳ್ತೀವಿ ಬಾರಮ್ಮ. ಈಗ ಅಂಬ್ತೀರ ಅಲ್ಲಿ ನೀವು ಯಾಕೆ ಹೋಗ್ಬೇಕಾಯ್ತು? ಮನೆ ಬಿಟ್ಟು ಅಲ್ಲಿ ನೋಡಕ್ಕಂತ ಹೋಗಿದ್ರಂತಲ್ಲ, ನಿಮ್ಗೆ ಸ್ವಲ್ಪನಾದರೂ ನಾಚಿಕೆ ಮನ ಮರ್ಯಾದಿದ್ದಿ? ಅಲ್ಲಿ ಇವು ಯಾಕೆ ಕೆಟ್ಟ ಮೆಟ್ಟಿಡ್ದವಪ್ಪ. ಒಂದಿಟ್ಟು ಯಾರನ್ನ ಹೇಳಿರೋ ಮಾತಿಗೆ ಬೆಲೆ ಕೊಡಬೇಕು. ಬರೀ ಹೇಳ್ಜಡ್ಕಿತ್ಲ ಕಿವೆ ಬಿಡೋದಲ್ಲವು. ಒಂದಿಟ್ಟು ನಮ್ಮ ನೋಡೋಗ ಹುಡುಗಿನ ಹುಡುಗ ಹೆಂಗೆ ಮಾಡ್ತಾರೆ, ಮನೆಗಳು ಬದುಕು ಮಾಡ್ತಾರೆ, ಅವ್ರವ್ರ ಕೆಲಸ ಅವ್ರ ಸಂಬಳನೂ ದುಡಿತಾರೆ, ಮನೆಗಳು ಬದುಕು ಹಂಗೆ ಮಾಡ್ತಾರೆ. ಯಾತ ನಾನು ನೀವು ಅಲ್ಲಿ ಹೋಗಿ ಧನುಷನ್ ನೋಡೋಗು, ಅವ್ರು ಅತ್ಕೆಂಬ ಬಂದಿದ್ರು ಎಲ್ಲ ಮಾಡ್ತಾಳೆ. ಅಯ್ಯೋ ಬಿಡು, ನಮ್ಮ ಅದಕ್ಕೆ ಬಂದೈತೆ ಚೆನ್ನಾಗಿರ್ಲಿ ಹೇಳು. ಎಷ್ಟು ಹೊಂದ್ಕೊಂಡು ಅಕ್ಕ ತಂಗಿಯರಿಬ್ರಳು ಸ್ವಂತ ಅಕ್ಕ ತಂಗಿಯರು ಇದ್ದಂಗೆ ಇದ್ದಾರೆ. ಅವ್ರು ಅದಕ್ಕೇನ ಅದ್ನಿ ಅಮ್ಮಂಗಿಲ್ಲ, ಸ್ವಂತ ಅಕ್ಕ ತಂಗಿಯರು ಇದ್ದಂಗೆ ಇದ್ದಾರೆ. ಹೋಗಿ ನೋಡೋಗಿ ಹೋಗು. ನಿಮ್ಮಂಥರ ಇದ್ರೆ ಒಂದಿನ ಹಂಗಿರೋಕ್ಕಾಗ್ತಿರ್ಲಿಲ್ಲ ನೋಡಿ. ಇವಾಗ ನಿಮ್ಮ ಸಲುವಾಗಿ ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗಂಗೆ ಮಾಡಿದ್ರಿ. ಹೋಗು. ಪಾಪ ಅವಳು ಇವಾಗ ಬೇಜಾರು ಮಾಡ್ಕೊಂಡು ಹೋದಂಗಾತು. ಊರಾಗ ಅವಳು ನಂಬ್ತಾರೆ, ನಿನ್ನ ನಂಬಲ್ಲ. ರಮೆ ಬುದ್ಧಿ ಹೇಳೋಕ್ಕಾಗಲಿ, ಅವ್ರ ಮಕ್ಕಳಿಗೆ ಅಂಬ್ತಾರೆ. ಅಂತಾರಮ್ಮ ಜನ, ನಮ್ಮನ್ನು ಅಂದಂಗೆ ಬಿಡ್ತಾರೆ. ಇವ್ರು ಮಾಡೋ ಇದಕ್ಕೆ ಎಲ್ಲರ ಹತ್ರ ನಾವು ಮಾತು ಕೇಳಬೇಕಾಗುತ್ತೆ. ಇವ್ರಿಗೇನು ಗೊತ್ತು ಬಿಡು, ಏನಂದ್ರು ಅನ್ನಿಸ್ಕೊಂಬ್ತಾರೆ. ಏನು ಇವಾಗೇನು ಯಾರು ನೋಡಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟವ್ರೆ. ನೋಡಿ ಊರಾಗೇನೆ ಎಲ್ಲ ಮಾತಾಡ್ತಾರೆ, ಹಿಂಗಂತೆ ಹಂಗಂತೆ ಹಂಗೆ ಹಿಂಗೆ ಅಂತ. ನಿಮ್ಮಪ್ಪ ಹೇಳ್ತಲ್ಲ, ಅಲ್ಲೇನಾದ್ರು ರೋಡ್ನಾಗ ಹೋದ್ರೆ ಅಲ್ಲೇ ಮಾತಾಡ್ತಾರೆ. ಆಗ್ಲಲ್ಲ ಹಿಂಗಂತೆ ಅವ್ರಿಗೆ ಹೆಂಗಂತೆ, ಅವ್ರು ಹಂಗಂತೆ ಹಿಂಗಂತೆ ಅಂತೇಳಿ ಅಯ್ಯೋ ನೋಡ್ಬೇಕಂತ ಕಂತ್ಕೊಳ್ಳೋ ಮಾತು ಜಾಸ್ತಿ ಅಲ್ಲಿ. ಯಪ್ಪ ನೋಡ್ಬೇಕು ಹಂಗೇನೆ ಅಂತ ಹೇಳ್ತಾರೆ. ನೋಡಿ ಅದೆಲ್ಲ ಏನು ಬೇಕಾಗಿತ್ತು ಇವ್ರಿಗೆ? ಉಂಡ್ಕೊಂಡು ತೆಪ್ಪನ ಇತ್ಕೊಂಡು ತನ್ನ ಕೈಲಾದೊಡಕ್ಕೆ ಬದುಕು ಮಾಡ್ಕೊಂಡಿರೋದ ಅಂತ ಬದುಕು ಮಾಡ್ಕೊಂಡು ಏನು ಅದೇ ಇಬ್ಬರು ಅಂತಾರಲ್ಲಿ. ಒಬ್ರನ ನ್ಯಾವೇದಾರಲ್ಲ. ಬಿಡಪ್ಪ ಒಬ್ರೇನ, ಅವ್ಳಿಗೇನೋ ಗೊತ್ತಾಗಲ್ಲ ಅಂತ ಅನ್ಬೋದು. ದೊಡ್ಡಾಳು ಬಿಡು, ದೊಡ್ಡಾಳು ಇನ್ನು ಸಣ್ಣಳಿ ಬುದ್ಧಿ ಹೇಳ್ಬೇಕು. ಅದ್ರಾಗೆ ಅವಳನ್ನ ಜೊತೆಗೆ ಹಾಕೊಂಡು ಅವಳು ಇಂಥ ಬುದ್ಧಿ ಮಾಡ್ತಾಳೆ. ಅಲ್ಲ ಯಾರನ್ನ ಏನು ಅಂತಾರೆ ಹೇಳು? ಒಂದಿಟ್ಟು ಯೋಚನೆ ಮಾಡಬೇಕು. ಮನುಷ್ಯರ ಆದಮೇಲೆ ಒಂದಿಟ್ಟು ಯೋಚನೆ ಮಾಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು. ಹಿಂಗಿದು ಮಾಡಬಾರ್ದು, ನಾವು ಮಾಡ್ತಾರ ತಪ್ಪೇನು, ನಾವು ಹಿಂಗೆ ಮಾಡಿ ಸರಿನೇ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ಮನೆ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಹೆಂಗೆ ಬೇಕಂಗೆ ಇದು ಮಾಡೋದಲ್ಲ. ಸ್ವಲ್ಪ ಹೆಂಗಿರ್ಬೇಕು ಹಂಗಿರ್ಬೇಕು. ನನಗೇನೋ ನೆನೆಸ್ಕೊಂಡ್ರೆ ಹೊಟ್ಟರ್ದು ಹೋಗುತ್ತಿದ್ದೇನಪ್ಪ ಇದು ಹಿಂಗೆ ಅಂತ ಅನ್ಸುತ್ತೆ. ಆ ಹುಡುಗರು ನೋಡಿದ್ರೆ ಯೋಟ್ ಬುದ್ಧಿವಂತರು, ಎಲ್ಲಿಂದ ಬಂತಪ್ಪ ಅಂತ ಬುದ್ಧಿ. ನನಗೆ ನೋಡಿರೋ ಹುಡುಗರನ್ನ ಸಂತೋಷ ಆಗುತ್ತೆ ಮಾರಾಯ. ನೋಡಪ್ಪ ಯೋಟ್ ಬುದ್ಧಿವಂತಿಕೆನ ಹೆಂಗೆ ಮಾಡ್ತಾರೆ ಅಮ್ಮಂಗೆ ಆಗುತ್ತೆ. ನೋಡೋಕೆ ಅವ್ರು ಅದಕ್ಕೇನಾದ್ ನಿಮ್ಮಂಗೆ ಇಲ್ಲ, ಹಂಗೆ ಇದ್ದಾರೆ. ಅವ್ರಿಗೆ ಯಾಕೆ ಬುದ್ಧಿನೇ ಇಲ್ಲ ತಲೆಯಾಗಿ ಹೇಳತ್ತೆ. ನಮ್ಮಯ್ಯ ಜೀವನ ನೋಡೋಕೆ ಹೋಗಿದ್ದಕ್ಕೆ ಮುಂಚ್ಕೊಂಡು ಮನೆ ಬಿಟ್ಟು ಹೋಯ್ತು. ಯಾಕೆ ಹೋಗಿದ್ರಿ ಏನು ಎತ್ತ, ನೀವು ಹೇಳ್ದಂಗೆ ಕೇಳಲ್ಲ, ಬರೀ ಹಿಂಗೆ ಮಾಡ್ತೀರಾ ಅಂತೇಳಿ ನಮ್ಮ ಸಲುವಾಗಿ ನಮ್ಮಮ್ಮ ಮನೆ ಬಿಟ್ಟೋಯ್ತು. ನಮಗಂತೂ ತುಂಬ ಬೇಜಾರಾಗ್ತೈತೆ.
ಸಖತ್ತು ಬೇಜಾರಾಗ್ತೈತೆ ನನಗಂತೂ ನಮ್ಮ ಅಮ್ಮ ಹೋಗಿರೋದಕ್ಕೆ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಪ್ಪನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.